ಗುಡ್ ಮಾರ್ನಿಂಗ್ ಎಲ್ರು, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ವೀಕೆಂಡು, ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೀಕೆಂಡಲ್ಲಿ ಏನು ಮಾಡೋದು, ನಿಮ್ದೇನು ಪ್ಲ್ಯಾನ್ಸ್ ಇದೆ? ನಂದೇನು ಅಷ್ಟೊಂದು ಪ್ಲ್ಯಾನ್ಸ್ ಇಲ್ಲ, ಎಲ್ಲೋ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ. ಫಸ್ಟ್ ನಾವು ಮಾರ್ನಿಂಗ್ ಏನು ಮಾಡಬೇಕು ಹೇಳಿ? ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸೊ ಬ್ರೇಕ್ಫಾಸ್ಟಿಗೆ ದಿನ ಇಡ್ಲಿ ದೋಸೆ ತಿಂದು ಬೇಜಾರಾಗಿರುತ್ತೆ. ವೀಕೆಂಡಲ್ಲಿ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ನಾನು ಪ್ಯಾನ್ ಕೇಕ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ನೋಡೋಣ ಹೇಗೆ ಅಂತ. ಸ್ಯಾಟರ್ಡೆ ಸಂಡೇ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಥಿಂಕ್ ಮಾಡ್ತಿದ್ರೆ, ಇಲ್ಲಿ ನಾನು ಈಸಿಯಾಗಿರುವ ಬನಾನಾ ಪ್ಯಾನ್ ಕೇಕ್ ಹೇಳ್ಕೊಡ್ತಿದ್ದೀನಿ. 2 ಬನಾನನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಚಕ್ಕೆ ಪುಡಿನ ಸ್ವಲ್ಪ ಸ್ಪ್ರಿಂಕಲ್ ಮಾಡಿದ್ದೀನಿ. ಇಲ್ಲಿ ನಾನಿಲ್ಲಿ ಯಾವುದೇ ಮೈದಾ ಏನು ಯೂಸ್ ಮಾಡ್ತಿಲ್ಲ. 3/4 ಕಪ್ಪಷ್ಟು ಈ ಕಪ್ಪಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರ್. ಇಲ್ಲಿ ನಾನು ಬೆಲ್ಲ ಕರಗಿಸ್ಬಿಟ್ಟು ನೀರು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬೆಲ್ಲದ ಪುಡಿ ಇದ್ದರೆ ಬೆಲ್ಲದ ಪುಡಿನೇ ಹಾಕಿ, ಇಲ್ಲದಿದ್ದರೆ ನಿಮ್ಮದು ಬನಾನಾ ಎಷ್ಟು ಸ್ವೀಟ್ ಇದೆ ಅಂತ ನೋಡ್ಕೊಂಡ್ಬಿಟ್ಟು ಹಾಕಿ. ಇವಾಗ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ, ಯಾಕಂದ್ರೆ ಪಚ್ಚ ಬಾಳೆಹಣ್ಣು ತೊಗೊಂಡಿರೋದ್ರಿಂದ ಸ್ವಲ್ಪ ಸ್ವೀಟ್ ಇದೆ ಇದು ಆಲ್ರೆಡಿ. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸನ್ನ ನಾನಿಲ್ಲಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಒಂದು ಅರ್ಧ ಲೋಟ ಹಾಲು ಹಾಕ್ಕೊಳ್ಳೋಣ. ನೋಡಿ, ಇವಾಗೆಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡಿಬಿಟ್ಟು ಈ ಕನ್ಸಿಸ್ಟೆನ್ಸಿ ಬಂದಿದೆ, ಸ್ವಲ್ಪ ದೋಸೆ ಬ್ಯಾಟ್ರ್ ಥರ. ಇವಾಗ ನಾನು ಲಾಸ್ಟಲ್ಲಿ ಸ್ವಲ್ಪ ತುರಿದಿರೋ ತೆಂಗಿನಕಾಯಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ರಂಚಿ ಸಿಗುತ್ತೆ ಪ್ಯಾನ್ ಕೇಕಲ್ಲಿ, ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ. ನಿಮಗೆ ಇದಕ್ಕೆ ಬೇಕಾದರೆ ಸ್ವಲ್ಪ ಚಾಕ್ಲೇಟ್ ಪೌಡ್ರು ಆ ಥರ ಫ್ಲೇವರ್ಸ್ ಆ್ಯಡ್ ಮಾಡ್ಬೋದು. ನಾನಿವಾಗ ಪ್ಲೇನ್ ಬನಾನಾ ಪ್ಯಾನ್ ಕೇಕ್ ಅಕ್ಕಿ ಹಿಟ್ಟಲ್ಲಿ ಹೆಲ್ದಿನೂ ರೆಸಿಪಿ ತೋರಿಸ್ತಿದ್ದೀನಿ. ಇವಾಗ ದೋಸೆ ಕಾವಲಿ ಬಿಸಿ ಆಗಿದೆ. ಇದಕ್ಕೆ ನಾನಿಲ್ಲಿ ಪುಟಾಣಿಯಾದ ಪ್ಯಾನ್ ಕೇಕ್ಸ್ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ನಾನು ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ಹಾಕಿದರೆ ಘಮ ಘಮ ಅಂತ ಟೇಸ್ಟು ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಇದನ್ನು ಚೆನ್ನಾಗಿರೋ ಹೆಲ್ದಿ ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ. ಇವಾಗ ಪ್ಯಾನ್ ಕೇಕ್ ನೋಡಿ ಎಷ್ಟು ಚೆನ್ನಾಗಾಗಿದೆ. ಇದನ್ನು ಬಿಸಿ ಬಿಸಿಯಾಗಿ ತಿನ್ನೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ನಮ್ಮ ಪ್ಯಾನ್ ಕೇಕ್. ಈ ಪ್ಯಾನ್ ಕೇಕ್ಗೆ ನೀವು ಜೇನುತುಪ್ಪನೋ ಮೇಪಲ್ ಸಿರಪ್ಪು, ಮಕ್ಳಿಗೆ ಏನಿಷ್ಟ ಚಾಕ್ಲೇಟ್ ಸಿರಪ್ ಹಾಕಿಬಿಟ್ಟು ಚೆನ್ನಾಗಿ ತಿನ್ಬೋದು. ಹೆಲ್ದಿ ಆ್ಯಂಡ್ ಈಸಿ ಪ್ಯಾನ್ ಕೇಕನ್ನು ಎಂಜಾಯ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. Photo. Don't forget the way you look me in the eyes, and I keep you in my heart is where you are. I still think of you, I want you come. ಮಧ್ಯಾಹ್ನ ಊಟಕ್ಕೆ ಅಂತ ಸ್ವಲ್ಪ ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿರೋ ಹೀರೆಕಾಯಿ, ಈರುಳ್ಳಿ, ತೆಂಗಿನಕಾಯಿ ಎಲ್ಲ ಹಾಕಿಬಿಟ್ಟು ಒಂದು ಚೆನ್ನಾಗಿ ಒಗ್ಗರಣೆ ಇಟ್ಬಿಟ್ಟು ಹೀರೆಕಾಯಿ ಪಲ್ಯ ಮತ್ತು ಇಲ್ಲಿ ದಾಲ್ ಬೇಯ್ತಾ ಇದೆ. ಸೊ ರಸಮ್ ಮತ್ತು ಹೀರೆಕಾಯಿ ಪಲ್ಯ. ಬೆಂಗಳೂರಲ್ಲಿ ಏನು ಚೆನ್ನಾಗಿರೋ ಗಾಳಿ, ಮಳೆ ಬರ್ತಾ ಇದೆ. ಫೈನಲಿ ನಮ್ಮ ಬೆಂಗಳೂರಿಗೆ ಮಳೆರಾಯ ಪ್ರತ್ಯಕ್ಷ ಆಗ್ತಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಯ್. ಸೊ ಇವಾಗ ನಾನು ಸ್ವಲ್ಪ ಹೊರಗಡೆ ಹೋಗಿಬಿಟ್ಟು ಸಂಜೆ ಸ್ವಲ್ಪ ಕೆಲಸ ಇತ್ತು. ಅದೇ ವೀಕ್ಲಿ ಗ್ರಾಸರಿ ತರಕಾರಿ ತರೋದು ಅದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಬಂದು ಆಯಿತು. ಇವಾಗಿನ್ನೇನು ಆಲ್ಮೋಸ್ಟ್ 8 ಗಂಟೆ ಆಗ್ತಾಯಿದೆ. ಸೊ ನಾನು ನನ್ನ ಹಸ್ಬೆಂಡ್ ಸ್ವಲ್ಪ ಮೂವಿ ನೋಡೋಣ, ಹೇಗಿದ್ದರು ಶನಿವಾರ ವೀಕೆಂಡು ಮನೇಲಿ ಕೂತ್ಕೊಂಡ್ಬಿಟ್ಟು ಮೂವಿ ನೋಡೋಣ ಅಂತ. ಯಾವ ಮೂವಿ ನೋಡ್ತಿದ್ದೀನಿ ಅಂತ ನಿಮ್ಗೆ ಜಸ್ಟ್ ಒಂದು ಗ್ಲಿಮ್ಸ್ ಕೊಡ್ತೀನಿ.
ಸ್ವಲ್ಪ ಸ್ನ್ಯಾಕ್ಸ್ ಜೊತೆ ನಾನು ಮೂವಿನ ಎಂಜಾಯ್ ಮಾಡ್ತೀನಿ. ಗುಡ್ ನೈಟ್ ಎಲ್ರು, ನಾಳೆ ಸಿಗ್ತೀನಿ. ಅಷ್ಟೇ ಇವತ್ತಿಗೆ. ನಾನು ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ನೆಕ್ಸ್ಟ್ ವೀಕ್ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಹ್ಯಾವ್ ಅ ನೈಸ್ ವೀಕೆಂಡ್.